ಬೇವಿನ ಕಹಿ ಮರೆತು ಬೆಲ್ಲದ ಸಿಹಿಯಂತೆ ನಿಮ್ಮ ಬಾಳು ಸಾಗಲಿ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮಗೆ ಯುಗಾದಿ. ಇಲ್ಲಿ ಏನಾದರೂ ಒಂದು ಸ್ವೀಟ್ ಏನಾದರೂ ಮಾಡೋಣ ಅಂದ್ಕೊತಾ ಇದ್ದೀನಿ, ಜಾಸ್ತಿ ಏನಿಲ್ಲ. ಅದಕ್ಕೆ ಅದನ್ನು ನಿಮಗೆ ತೋರಿಸೋಣ ಅಂತ. ಸೊ ವೆರಿ ಹ್ಯಾಪಿ ಯುಗಾದಿ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ಮೇ ಬಿ ನಿಮಗೆ ಇಷ್ಟೊತ್ತಿಗೆ ಆಗಿರುತ್ತೆ ಆಲ್ಮೋಸ್ಟ್. ಊರಲ್ಲಾಗಿದ್ದರೆ ಬೇವು ಬೆಲ್ಲ ಎಲ್ಲ ಹಂಚ್ಕೊಂಡು ತಿಂತಾಯಿದ್ವಿ. ಇಲ್ಲಿ ಬೇವು ಎಲ್ಲ ಸಿಗೋದು ಕಷ್ಟ, ಹುಡ್ಕೊಂಡು ಹೋಗಬೇಕು. ಸೊ ಅದಕ್ಕೆ ಏನಾದರೂ ಸ್ವೀಟ್ ಏನಾದರೂ ಮಾಡೋಣ ಅಂತ, ಸಿಹಿಯೇ ಜಾಸ್ತಿ ಇರಲಿ ಲೈಫಲ್ಲಿ ಅಂತ. ಮತ್ತು ಅದು ಈಕ್ವಲ್ ಆಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಟೇಕ್ ಇಟ್ ಬೋತ್ ಇನ್ ಅ ಪಾಸಿಟಿವ್ ವೇ. ಇವಾಗ ಫ್ರೆಶ್ ಆಗಿ ಬಂದು ಇವತ್ತು ಏನಾದರೂ ಟ್ರೆಡಿಷ್ನಲ್ ಹಾಕೋಣ ಅನಿಸ್ತು. ನಾನು 2 ಸೀರೆ ತಂದಿದ್ದೀನಿ ಊರಿಂದ. ಸೊ ಅದರಲ್ಲಿ ಒಂದು ಉಟ್ಕೊಳ್ಳೋಣ ಅಂತ. ಇವತ್ತು ಹಬ್ಬ ಅಲ್ವಾ, ಸೊ ಸ್ಪೆಷಲ್ಲು. ಅದಕ್ಕೆ ಉಟ್ಕೊಂಡು ಪೂಜೆ ಮಾಡಿ ವಿಲ್ ಸ್ಟಾರ್ಟ್ ವಿತ್ ದ ಕುಕಿಂಗ್. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರೀಸ್. ಇದನ್ನು ತಂದಿದ್ದೆ ನಾನು, ಇದು ಮತ್ತು ಇನ್ನೊಂದು ನಾರ್ಮಲ್ ಸ್ಯಾರಿ ತಂದಿದ್ದೆ. ಸೊ ನಾನು ಇದು ಉಟ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ. ಇವತ್ತು ಇದು ಉಟ್ಕೊಂಡು ರೆಡಿ ಆಗ್ತೀನಿ. ಓಕೆ, ಇದು ಬ್ಲೌಸು ಸಿಂಪಲಾಗಿ ಹೊಲಿಸಿದ್ದೀನಿ ನಾನು. ಇಟ್ಸ್ ವೆರಿ ಸಿಂಪಲ್, ಏನೂ ಮಾಡಿಸ್ಲಿಲ್ಲ, ಜಸ್ಟ್ ಮೇಡ್ ಇಟ್ ವೆರಿ ಸಿಂಪಲ್. ಸಿ, ಇವಾಗ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ. ಈ ಥರ ಕಾಣಿಸುತ್ತೆ ಸೀರೆ. ನೀಟಾಗಿ ಉಟ್ಟಿದ್ದೀನಿ. ಸ್ವಲ್ಪ ರೆಡಿ ಹಾಕ್ಕೊಂಡಿದ್ದೀನಿ. ಸನ್ಸ್ಕ್ರೀನ್ ಮನೆ ಒಳಗೆ ಇರ್ತೀನಿ, ಬಟ್ ಸ್ಟಿಲ್ ನನ್ನ ಹತ್ರ ಸ್ಟಿಕ್ಕರ್ ಇಲ್ಲ, ಒಂದು ಬೊಟ್ಟು ಹಾಕ್ಕೊತಾ ಇದ್ದೀನಿ ಇದರಿಂದ. Cute. So, and some lipstick. ಸ್ವಲ್ಪ ಐಲೈನರ್ ಹಾಕ್ಕೊಂತೀನಿ. ಸೊ ಒಂದು ರೇಂಜಿಗೆ ರೆಡಿಯಾಗಿದ್ದೀನಿ. ನನ್ನ ಹತ್ರ ಏನಿದೆ ಅಷ್ಟರಲ್ಲೇ. ಆ್ಯಂಡ್ ಬ್ಯಾಂಗಲ್ಸ್ ಇಲ್ಲ, ಅದಕ್ಕೆ ಈ ವಾಚ್ ಹಾಕ್ಕೊತಾ ಇದ್ದೀನಿ ನಾನು. ಈಗ ಹೀಗೆ So I'm ready now. ರೆಡಿ ಆಗಿದ್ದೀನಿ ಅನ್ಕೊತಾ ಇದ್ದೀನಿ. ಸೊ ನಾನು ಒಂದು ಸಿಂಪಲಾಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದೆ. ಇವಾಗ ನಾನು ರೈಸು ಮತ್ತು ಒಂದು ದಾಲ್, ಅದು ಯಾವುದಾದ್ರೂ ಪಲ್ಯ, ಪಾಯಸ, ಮತ್ತು ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸ್ವಲ್ಪ ಅಕ್ಕಿ, ಸ್ವಲ್ಪ ವಾಲ್ನಟ್ಸ್ ತೊಗೊಂಡು ನೆನೆಸೋಕ್ಕೆ ಇಡ್ತೀನಿ. ಇದನ್ನು ಸ್ಮೂತ್ ಪೇಸ್ಟ್ ಮಾಡಬೇಕು. ನಾನಿಲ್ಲಿ ಒಂದು ಚಿಕ್ಕ ಯುಟೆನ್ಸಿಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಗೀ ಹಾಕ್ತಾಯಿದ್ದೀನಿ. ಸೊ ಇದರಲ್ಲಿ ನಾನು ಅಕ್ಕಿನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನೀಟಾಗಿ ತುಪ್ಪದಲ್ಲಿ ನಾನು ಅಕ್ಕಿನ ಬೇಯಿಸ್ಕೊತಾ ಇದ್ದೀನಿ. ಅದು ಆ್ಯಕ್ಚುಲಿ ನೀವು ಫಸ್ಟು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಬೇಯಿಸ್ಕೋಬೇಕು. ನನ್ನ ಹತ್ರ ಆಲ್ರೆಡಿ
ಫ್ರೈಡ್ ಗೋಡಂಬಿದಿದೆ. ಸೊ ನಾನು ಇದರಲ್ಲಿ ಇದು ಮಾಡ್ಕೊತಾ ಇಲ್ಲ, ತುಪ್ಪದಲ್ಲಿ ಬೇಯಿಸ್ಕೊತಾ ಇಲ್ಲ. ನಾನು ಡೈರೆಕ್ಟ್ ಅಕ್ಕಿನೇ ಬೇಯಿಸ್ಕೊತಾ ಇದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಅಕ್ಕಿ ನೀಟಾಗಿ ಬೆಂದಿದೆ ಅನಿಸುತ್ತೆ, ಲೈಕ್ ಫ್ರೈ ಆಗಿದೆ. ಸ್ಮೆಲ್ ಒಂದು ಸ್ವಲ್ಪ ನೀಟಾಗಿ ಬರ್ತಾಯಿದೆ. ಸೊ ಈ ಪಾಯಿಂಟಲ್ಲಿ ನಾವು ಇದಕ್ಕೆ ಹಾಲು ಹಾಕಿಬಿಟ್ಟು ಅಕ್ಕಿನ ಹಾಲಲ್ಲೇ ಬೇಯಿಸ್ಕೋಬೇಕು ನೀಟಾಗಿ. ಓಕೆನಾ, ನಾನಿಲ್ಲಿ ಇದು ಕೋಲ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸೊ ಹಾಲು ಹಾಕಿದ್ದೀನಿ ನಾನು. ಇವಾಗ ಈ ಅಕ್ಕಿನ ಇದರಲ್ಲೇ ಬೇಯಿಸ್ಕೊತೀನಿ. ಸೊ ಇದಿವಾಗ ನೀಟಾಗಿ ಕುದೀತಾ ಇದೆ. ಅದು ಫುಲ್ ಬೇಯಬೇಕು. ಅಕ್ಕಿನ ಲೈಕ್ ಹಾಲಲ್ಲೇ ಅನ್ನ ಥರ ಬೇಯಿಸ್ಕೋಬೇಕು. ಅದಾದಮೇಲೆ ನಾನು ಶುಗರ್ ಆರ್ ವಾಟ್ ಎವರ್ ದ ಸೋರ್ಸ್ ಆಫ್ ಸ್ವೀಟ್ ಯು ವಾಂಟ್ ಯು ಕ್ಯಾನ್ ಆ್ಯಡ್. ಐ ಆಮ್ ಆ್ಯಡಿಂಗ್ ಬ್ರೌನ್ ಶುಗರ್. ನಾನೊಂದು 1/4 ಕಪ್ಗಿಂತ ಹಾಫ್, ಲೈಕ್ 1/4 ಅರ್ಧ ಕಪ್ಪು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. ಸೊ ಅದಕ್ಕಿಂತ ಅದು ಶುಗರ್ ಹಾಕೋಕ್ಕಿಂತ ಮುಂಚೆ ಯು ನೀಡ್ ಟು ಮೇಕ್ ಶ್ಯೂರ್ ಅದು ಅನ್ನ ಫುಲ್ ಬೆಂದಿದೆ ಅಂತ. ಸೊ ಇವಾಗ ಕುದಿ ಬರ್ತಾ ಇದೆ, ನೀಟಾಗಿ ಕುದೀತಾ ಇದೆ ಅದು ತುಪ್ಪದ್ದು ಇದೆಲ್ಲ ಮೇಲೆ ಬರ್ತಾ ಇದೆ. ಸ್ಮೆಲ್ಲಿಂಗ್ ಸೂಪು. ಚೆಕ್ ಮಾಡ್ತಾಯಿರಿ ಆ್ಯಂಡ್ ಬಿಟ್ಟು ಹೋಗಬೇಡಿ, ಅದು ಉಕ್ಬಿಡುತ್ತೆ. ಸೊ ಇದ್ರ ಹತ್ರ ನಿಂತ್ಕೊಂಡು ನೋಡ್ತಾ ಇರಬೇಕು. ಓಕೆ, ಸೊ ಚೆನ್ನಾಗಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸೊ ಇದು ಕುದೀಲಿ ಸ್ವಲ್ಪ 20 ಮಿನಿಟ್ಸ್ ಆದರೂ ನೀಟಾಗಿ ಅದು ಕುದಿಬೇಕಲ್ಲ, ಬೇಯಬೇಕಲ್ಲ ಅನ್ನ ಪೂರ್ತಿ. ಸೊ ವಿಲ್ ಬಾಯ್ಲ್ ಇಟ್ ಫಾರ್ ಅನದರ್ 5 ಮಿನಿಟ್ಸ್. ಸೊ ಅನ್ನ ನೀಟಾಗಿ ಬೆಂದಿದೆ. ಎಟ್ ದಿಸ್ ಪಾಯಿಂಟ್ ನಾನು ಆವಾಗಲೇ ಅಕ್ಕಿ ಮತ್ತು ವಾಲ್ನಟ್ನ ಸ್ವಲ್ಪ ನೆನೆಯೋಕ್ಕಿಟ್ಟಿದೆ ಅಲ್ವಾ, ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಪೇಸ್ಟ್ನ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಪೇಸ್ಟ್ನ ನಾನು ಇದಕ್ಕೆ ಹಾಕ್ತೀನಿ ಇವಾಗ. ಅದು ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ, ತಿಕ್ಕಾಗಿಯೂ ಬರುತ್ತೆ, ಕನ್ಸಿಸ್ಟೆಂಟ್ ಆಗಿರುತ್ತೆ. ಸೊ ಸಿ ಆವಾಗಲೇ ಎಷ್ಟು ಥಿನ್ ಇತ್ತಲ್ವ, ಆ್ಯಸ್ ಸೂನ್ ಆಸ್ ಐ ಆ್ಯಡೆಡ್ ದಿಸ್ ಇಷ್ಟು ನೀಟಾಗಿ ಕ್ರೀಮಿಯಾಗಿ ಬಂದಿದೆ, ಇಷ್ಟು ತಿಕ್ಕಾಗಿದೆ. ಸೊ ಇದನ್ನು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಓಕೆ, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪನೇ ಮಾಡಬೇಕು ಅಂತ ಸ್ವಲ್ಪನೇ ಅಕ್ಕಿ ತೊಗೊಂಡಿದ್ದೆ. ಇದು ಒಂದು ಫುಲ್ ಆಗಿದೆ ಇವಾಗ. ಐ ಥಿಂಕ್ ಐ ಶುಡ್ ಟ್ರಾನ್ಸ್ಫರ್ ಇನ್ ಡಿಫ್ರೆಂಟ್ ಕಂಟೈನರ್ ನಾವು. ಬಟ್ ಲೆಟ್ ಮಿ ಸಿ. ಇದೊಂದು ಬಾಯ್ಲ್ ಬರೋವರೆಗೂ ನೀಟಾಗಿ ಕುದಿಸ್ಕೊತೀನಿ. ಅದು ನಾನು ಅಕ್ಕಿ ಮತ್ತು ವಾಲ್ನಟ್ಟದು ಪೇಸ್ಟ್ ಹಾಕಿದೆ ಅಲ್ವಾ, ಅದರಿಂದ ಫುಲ್ ತಿಕ್ಕಾಗೋಯ್ತು. ಸಿ ಕ್ರೀಮಿ ಇಷ್ಟು ತಿಕ್ಕಾಗಿ ಬಂದಿದೆ. ಸೊ ಕುದಿ ಬಂದಿದೆ. ಇವಾಗ ನಾನು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. ಸೊ ನೀವು ಇದು ಹಾಕ್ತಾಯಿದ್ದೀನಿ, ಬ್ರೌನ್ ಶುಗರ್ ಹಾಕ್ತಾಯಿದ್ದೀನಿ 1/2 ಕಪ್, 1/4 ಕಪ್ಗಿಂತ ಕಮ್ಮಿ. ರೆಗ್ಯುಲರ್ ಶುಗರೇ ಹಾಕ್ಬೋದು. ನಾನು ಸುಮ್ಮನೆ ಬೆಲ್ಲನೂ ಹಾಕೋಬೋದು, ನಿಮ್ಗೆ ಏನು ಇಷ್ಟ ಅದು ಹಾಕೋಬೋದು. ನಾನು ಬ್ರೌನ್ ಶುಗರ್ ಹಾಕ್ಕೊತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಆಗಿದೆ ಇವಾಗ, ಇಷ್ಟು ತಿಕ್ಕಾಗಿದೆ. ಇನ್ನು ನೀವು ಬೇಕಾದರೆ ಹಾಲು ಹಾಕ್ಕೊಂಡು ನಿಮ್ಗೆ ಹೆಂಗೆ ಕನ್ಸಿಸ್ಟೆಂಟ್ ಬೇಕು ಆ ಥರ ಮಾಡ್ಕೋಬೋದು. ಬಟ್ ನನಗೆ ಇಷ್ಟೇ ಸಾಕು ಅನಿಸುತ್ತೆ, ಇನ್ನು ಹಾಲು ಹಾಕಿದ್ರೆ ಜಾಸ್ತಿ ಆಗುತ್ತೆ. ಸೊ ಅಟ್ ದಿಸ್ ಪಾಯಿಂಟ್ ಐ ಆಮ್ ಆ್ಯಡಿಂಗ್ ದಿಸ್ ಆಲ್ ದ ಡ್ರೈ ಫ್ರೂಟ್ಸ್. ಒಂದು ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬಾದಾಮ್, ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಸ್ವಲ್ಪ ದ್ರಾಕ್ಷಿ ಆ್ಯಂಡ್ ಇದು ಫ್ರೈಡ್ ಕ್ಯಾಶ್ಯೂ ನಟ್ಸ್. ಸೊ ಇದಿಷ್ಟು ಹಾಕಿಬಿಟ್ಟು ಒನ್ ನೈಸ್ ಮಿಕ್ಸ್.
ಆಗಿದ್ದನ್ನು ನೀವು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೋಬೋದು, ಇಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಮಾಡಿಕೊಂಡು ತಿನ್ಬೋದು. ಹೇಗಾಗುತ್ತೆ ಆ ಥರ ತಿನ್ಬೋದು. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ. ಓಕೆ, ಇದಿಷ್ಟು ನಮ್ಮ ಹಬ್ಬದ ಊಟ. ದಾಲ್, ಪಿಕಲ್, ವೈಟ್ ರೈಸ್, ಸ್ವಲ್ಪ ಪಲ್ಯ, ಚಿಪ್ಸ್ ಮತ್ತು ಪಾಯಸ. ಹ್ಯಾಪಿ ಯುಗಾದಿ. ಇಟ್ಸ್ ವೆರಿ ಯಮ್ಮಿ. ಅದು ಅಷ್ಟು ಡ್ರೈ ಫ್ರೂಟ್ಸ್ ಹಾಕಿದೆ ನಾನು, ಸಕ್ಕತ್ತಾಗಿ ಬಂದಿದೆ. ನೀವು ಟ್ರೈ ಮಾಡಿ. ವೆರಿ ಈಸಿ ರೆಸಿಪಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು. ನಿಮ್ಗೆ ಶುಗರ್ ಬೇಡ ಅಂದರೆ ನೀವು ಬೆಲ್ಲನೂ ಹಾಕೋಬೋದು, ಏನು ಬೇಕಾದ್ರೂ ಕಂಡೆನ್ಸ್ ಮಿಲ್ಕು ಹಾಕೋಬೋದು, ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಬ್ರೌನ್ ಶುಗರ್ ಯೂಸ್ ಮಾಡಿದ್ದೀನಿ. ಇಟ್ಸ್ ವೆರಿ ಯಮ್ಮಿ. ಇದು ನನ್ನ ಇವತ್ತಿನ ಯುಗಾದಿ ಸ್ಪೆಷಲ್ ವ್ಲಾಗ್. ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.